ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನೂಸ್ ಅನ್ನೋ ಯೂಟ್ಯೂಬ್ ಚಾನಲ್. ಕಾಣೊಂದು ಕಣ್ಣೀಗ ಎಲ್ಲೆಲ್ಲೂ ಬೇಕೀಗ ನೀನಾಡೋ ಮಾತು ನಂಗೀಗ. ಇವತ್ತಿಂದ ನಾನು ವಾಕಿಂಗ್ ಬರ್ತಿದ್ದೀನಿ. ಮಾಲು ಅಕ್ಕ ಇದ್ದಾರೆ, ಮಮ್ಮಿ ಇದ್ದಾರೆ. ಹಾಯ್ ಮಾಡಿ, ಗುಡ್ ಮಾರ್ನಿಂಗ್ ಇದೆಲ್ಲ. ಗುಡ್ ಮಾರ್ನಿಂಗ್. ಫುಲ್ ಅಂದರೆ ಇವಾಗ ನೋಡಿ ಈ ಥರ ಇದ್ದೀನಿ. ಇನ್ನು 1 ವೀಕ್ ಕಳೆದು ಯಾವ ಥರ ಆಗ್ತೀನಿ ನೋಡೋಣ. ಫುಲ್ ಸ್ಲಿಮ್ ಆಗ್ತೀನಿ ಇನ್ನು ಅಂತ. ಸೊ ಗಾಯ್ಸ್, ಒಂಥರ ಜೋಶ್ ಇದೆ. ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಫುಲ್ ಜೋಶ್ ಇದೆ. ನೋಡೋಣ, ಇದೇ ಜೋಶ್ ಒಂದು ಸೆಕೆಂಡ್ ವೀಕಲ್ಲಿ ಇರುತ್ತಾ ನೋಡೋಣ. ಸೆಕೆಂಡ್ ವೀಕ್ ಆಗಬೇಕಾದ್ರೆ ಎದ್ದೊಳ್ತೀನಿ ಅಂತಾರೆ ನೋಡೋಣ. ಮಾರ್ನಿಂಗು ಒಂಥರ ಖುಷಿ ಆಗುತ್ತೆ ಎಲ್ಲರೂ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ. ಸ್ಟಾರ್ಟಿಂಗ್ ಮಾಡಿನ ಕನ್ನಡ ಏನಕ್ಕಾದ್ರೆ ಎಬ್ರಿಸೋದಾ ಮಾರ್ನಿಂಗು. ಅವಾಗಂತೂ ನನಗೆ ಎದ್ದೊಳಕ್ಕೇನೆ ಆಗಿಲ್ಲ. ಆದರೂ ಚಾಲೆಂಜ್ ಆಗ್ತಿದ್ದೀನಲ್ಲ, ನನಗೆ ಒಮ್ಮೆ ಸಡನ್ ಇದ್ದರೆ ಆಗುತ್ತೆ. ನೋಡಿ, ಮಾಲು ಅಕ್ಕ ಮತ್ತು ಮಮ್ಮಿ ವಾಕಿಂಗ್ ಹೋಗ್ತಾ ಇದ್ದಾರೆ. ನಾನು ಹಾಗೆ ಹಿಂದಿಂದ ವಾಕಿಂಗ್ ಹೋಗ್ತಾ ಇದ್ದೀನಿ. ಹಾಗೆ ಡ್ಯಾನ್ಸ್ ಮಾಡಿ ಅಕ್ಕ, ಜಾಗಿಂಗ್ ಎಲ್ಲ ಮಾಡಿ. ನೋಡಿ ಗೈಸ್, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ವಾಕಿಂಗಾ ಅಲ್ಲ ಡ್ಯಾನ್ಸಿಂಗ್ ರೋಡಾ ಅಂತ ಗೊತ್ತಾಗ್ತಿಲ್ಲಪ್ಪ. ಇವಾಗ ಮಾರ್ನಿಂಗ್ 5 o'clock ಆಗಿದೆ. 4:50ಗೆ ಎದ್ದು ಡೈಲಿ ವಾಕಿಂಗ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಮಾರ್ನಿಂಗ್ ಸಕ್ಕತ್ತಾಗಿದೆ ಇದು ವೆದರ್ ಅಂತೂ. ನಾಯಿ ಬೇರೆ ಬಗಳ್ತಿದೆ. ನಮ್ಮದೇ ರೋಡ್. ಹ್ಞೂ ಹೌದು. ಯಾರು ನಿದ್ದೆ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ತಾವಳಲ್ಲ, ಫೋನ್ ಇಟ್ಕೊಬಂದು. ನೀವು ಇದ್ದೀರಲ್ಲ, ಭಯ ಆಗಲ್ಲ ಬಿಡಿ. ಇಬ್ಬರು ಇದ್ದೀರಲ್ವ ಅಂತ. ಗೈಸ್, ನಮ್ಮದೇ ರೋಡ್, ಯಾರೂ ಇಲ್ಲ. ಈಗ ಯಾರು ಇಲ್ಲ ಅಂತ ಹೇಳಿದಕ್ಕೆ ಒಂದು ಟೂರಿ ಅಂತ ಒಂದು ಗಾಡಿ ಅಂತಷ್ಟೇ. ನೋಡಿ, ಮಾಲಕ ಹೇಗೆ ವಾಕ್ ಮಾಡ್ತಿದ್ದಾರೆ ಅಂತ. ಫುಲ್ ಸ್ಲಿಮ್ ಆಗಿ ಹೋಗಿದ್ದಾರೆ ಗೈಸ್, ಡೈಲಿ ವಾಕಿಂಗ್ ಬಂದು. ಹಂಗಾದ್ರೆ ಖುಷಿ ಆಗುತ್ತೆ ನೋಡಿ, ಆ ಥರ ಮಾಡ್ತಾರೆ. ಮಮ್ಮಿ ನೋಡಿ ಹೆಂಗೆ ಹೋಗ್ತಿದ್ದಾರೆ ಅಂತ. ಇದು ಮಮ್ಮಿ ಸ್ಟೈಲ್ ವಾಕಿಂಗು. ಗೈಸ್, ಮಮ್ಮಿ ಯಾವ ಥರ ವಾಕಿಂಗ್ ಸ್ಟೈಲ್ ಮಾಡ್ತಿದ್ದಾರೆ ಅಂತ. ಹಾಗೆ ಮಾಲಕ್ಕ ನೋಡಿ, ಮಾಲಕ್ಕನ ಹ್ಯಾಂಡ್ ಫುಲ್ಲು ಮುಂದೆ ಹಿಂದೆ ಮುಂದೆ ಹಿಂದೆ ಹೋಗ್ತಾ ಇದೆ. ಲೆಫ್ಟ್ ರೈಟ್ ಅಂತ ಹೋಗ್ಯಾಕ ಓಡ್ತಾ ಇದ್ದಾರೆ. ಆಯ್ತಾ, ಗೊತ್ತಕ್ಕ, ಹಿಂಗೆಲ್ಲ ಹೋಗ್ಬೇಕು. ಆವಾಗ ಹೊಟ್ಟೆಗೆ ಬೀಳುತ್ತೆ. ಇಲ್ಲಾಂದ್ರೆ ಹಿಂಗೆ ಹೋಗ್ಬೇಕು. ಆಯ್ತು, ಒಂದ್ 10 ನಿಮಿಷ ಬಾ ಹಂಗೆ. ಆಮೇಲೆ ಸುಸ್ತಾಗಿ ಬಿದ್ದಿರ್ತೀಯ. ಇಲ್ಲಿ ಗಾಡಿಯಲ್ಲಿ ಹೋಗೋದ್ರ ನೋಡ್ತಾ ಇದ್ರೆ ಜಾಸ್ತಿ ಇದಪ್ಪ. ಮಮ್ಮಿ ನಗ್ತಾ ಇದ್ದಾರೆ. ವಾಕಿಂಗ್ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ತಾರೆ. ನಾನು ತೋರಿಸ್ತೀನಿ ಗೈಸ್, ಮಾಲು ಅಕ್ಕ ಹೆಂಗೆ ವಾಕ್ ಮಾಡ್ತಾರೆ ಮತ್ತು ಮಮ್ಮಿ ವಾಕ್ ಮಾಡ್ತಾರೆ ಅಂತ. ಮಮ್ಮಿ ನೀಟಾಗಿ ಹಿಂಗೆ ವಾಕ್ ಮಾಡ್ತಿದ್ದಾರೆ. ಅದೇ ಮಾಲಿನ್ಯಕ್ಕ ಮಿಡ್ಲಲ್ಲಿ ಯೋ ಎಲ್ಲ ಮಾಡ್ತಾರೆ. ನಾವು ಜಿಮ್ಮಿಗೆಲ್ಲ ಹೋಗುವ ಅವಶ್ಯಕತೆನೇ ಇಲ್ಲ. ಈ ಥರ ಡೈಲಿ ವಾಕಿಂಗ್ ಬಂದರೆ ಆಯ್ತಲ್ವ ಅಕ್ಕ. ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡಬೇಕಂದ್ರೆ, ಫಿಟ್ನೆಸ್ಸಲ್ಲಿ ಇಟ್ಕೋಬೇಕಂದ್ರೆ ಡೈಲಿ ಈ ಥರ ವಾಕಿಂಗ್ ಬಂದರೆ ಆಯಿತು. ಒಂದು ದಿನಕ್ಕೆ 10,000 ಸ್ಟೆಪ್ಸ್ ಫಾಲೋ ಮಾಡಬೇಕು. 10,000 ಸ್ಟೆಪ್ಸ್. ನೀವು ಆ ಥರ ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಮಮ್ಮಿ ಫೋನಲ್ಲಿ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಹಾಂ, ಒಂದಿನಕ್ಕೆ ಆಗುತ್ತಲ್ವಮ್ಮ 10,000? ಮಮ್ಮಿ ಏನು ಹೇಳೋಕೆ ಇಷ್ಟಪಡ್ತೀರೋ ಬನ್ನಿ ಹೇಳಿ ಮಮ್ಮಿ. ಏನು ಕಾಣಿಸ್ತಿಲ್ಲ, ವಾಯ್ಸ್ ಬ್ರೇಕ್ ಆಗಿದೆ, ಏನು ಹೇಳಕ್ ಆಗ್ತಾ ಇಲ್ಲ ನನಗೆ. ನಿಮ್ಮ ಬದಲು ನಾನೇ ಮಾತಾಡ್ತೀನಿ. ತುಂಬ ಖುಷಿ ಆಗ್ತದೆ ಅಂತೆ ಗಾಯ್ಸ್ ವಾಕ್ ಮಾಡೋಕೆ. ಅವ್ರ ಒಪಿನಿಯನ್ ಮನದಾಳದ ಮಾತು. ಕರ್ರಾಗಿ ಕಾಣಿಸ್ತಿದ್ವಿ ಇಲ್ಲಿ, ಏನು ಲೈಟೇ ಇಲ್ಲ, ಸ್ವಲ್ಪ ಮುಂದೆ ಇದೆ. ಹಂಗೆ ವಾಕಿಂಗಲ್ಲಿ ತೋರಿಸ್ತೀವಿ ಬಿಡಿ. ಮತ್ತು ಅವ್ರ ಮನದಾಳದ ಮಾತು ಯಾವ ಥರ ಇದೆ ಅಂದರೆ, ಅವರಿಗೆ ದಿನ ವಾಕಿಂಗ್ ಮಾಡೋದು ಇಷ್ಟ. ಇಷ್ಟ. ಒಂದಿನ ಮಿಸ್ ಮಾಡ್ಕೊಳ್ಳಲ್ಲ ಅಂದ್ರೆ. ಇವತ್ತಿಂದ ನಾನು ಜಾಯ್ನ್ ಆಗಿದ್ದೀನಿ. ಫುಲ್ ಖುಷಿ ಅಂತ ನಾನು ಜಾಯ್ನ್ ಆಗಿದ್ದು ಮಮ್ಮಿಗೆ. ಯಾಕಂದ್ರೆ ತಲೆ ತಿಂತಾ ಇರ್ತೀನಲ್ವ ಗೈಸ್, ಅದಕ್ಕೋಸ್ಕರ. ನೋಡಿ, ಫುಲ್ ನಕ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಗೈಸ್, ಇವರು ಟರ್ನ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಂಗೆ ಗೊತ್ತೇ ಇಲ್ಲ ಗೈಸ್, ಇದು ಹಿಂಗೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಗೋದು ಬೇಡ, ಮೆಲ್ಲ ಹೋಗೋಣ, ಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಹಂಗೆ ಟರ್ನ್ ಹಾಕೊಂಡು ನೋಡಿ ಇಬ್ಬರು ಹೆಂಗೆ ಹೋಗ್ತಿದ್ದಾರೆ ಅಂತ. ನಂಗೆ ಗೊತ್ತೇ ಇರಲಿಲ್ಲ ಗೈಸ್ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಅಂತ. ನಾನು ಸ್ಟ್ರೈಟ್ ಹೋಗ್ತಾನೆ ಇದ್ದೀನಿ ಉದ್ದಕ್ಕೆ. ಆಮೇಲೆ ಗೊತ್ತಾಯಿತು ಇವರಿಬ್ರು ರಿಟರ್ನ್ ಹೋಗ್ತಿದ್ದಾರೆ, ನಾನು ಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಫುಲ್ ಸುಸ್ತಾಯಿತು ಗೈಸ್, ಯಪ್ಪ.
ಮುಚ್ಕೊಂಡು ಹಂಗೆ ಕರ್ಕೋಗಿರ್ಕೊ ಹೋಗ್ಬಿಟ್ಟರು ಕಟ್ಲೆ ಬೇರೆ. ಅಕ್ಕ ಓಡ್ಕೊಂಡು ಬನ್ನಿ ಅಕ್ಕ ನೀವು ಕಾಪಾಡೋಕೆ. ಹಂಗೆ ಯಾರಾದರೂ ಅಲ್ಲ ನೀನು ಹಿಂಗೆ ವ್ಲಾಗ್ ಮಾಡ್ಕೊಂಡು ಬರ್ತಾಳೆ, ನಮ್ಮ ಕಡೆಯಿಂದ ನೀನು ವಾಕ್ ಮಾಡ್ತಾ ಇರ್ತೀವಿ. ನಿನ್ನ ಬಾಲ ಮುಚ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅದೇ ನೀವು ಹೆಂಗೆ ಅನ್ಕೋಬೇಕಂದ್ರೆ ನಾವಿಲ್ಲ ವಾಕ್ ಮಾಡ್ಬೇಕಾದ್ರೆ ನಾವು ಹಿಂದೆ ನೋಡಲ್ಲ, ನಿಮ್ಗೆ ಪಕ್ಕ ನೋಡಲ್ಲ. ಇಲ್ಲ ಏನು ಸಣ್ಣದು ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಟರ್ನ್ ಆಗಿ ನೋಡ್ಬೇಕು. ಮ್ಯೂಟಲ್ಲಿ ವ್ಲಾಗ್ ಮಾಡ್ತಾ ಇರಬೇಕು, ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ನೋಡ್ತಾ ಇರ್ತೀವಿ. ಓಹೋ, ಆಮೇಲೆ ಇಷ್ಟು ದೂರ ಬಂದ್ರೆ ಅಂತ ನೋಡಿದ್ರೆ ನಾನಿಲ್ಲ. ಅವಾಗ ಎಲ್ಲಿ ಹೋಗೋದು? ಅವ್ರ ಗಾಡೀಲಿ ವ್ಯಾನಲ್ಲಿ ಕರ್ಕೊಂಡ್ಬಿಟ್ಟಿರ್ತಾರಲ್ಲ ನಿನ್ನ. ಹಿಂದೆ ಹೊಡ್ಕೊಂಡು ಬನ್ನಿ ಅಷ್ಟು. ಇಬ್ರು ಡೈಲಿ ವಾಕಿಂಗ್ ಮಾಡಿ ಅಭ್ಯಾಸ ಇದೆ ಅಲ್ವಾ? ಆಗುತ್ತೆ ಅಂತ. ಹ್ಞೂ ಹೌದು, ಬೆಸ್ಟು. ಮತ್ತೆ ನಿಮಗೆ ಒಲಿಂಪಿಕ್ಸಲ್ಲೆಲ್ಲ ಜಾಯ್ನ್ ಆಗ್ಬೋದು. ನನ್ನ ಹೈಟಿಗೆ ಒಲಿಂಪಿಕ್ ಬೇರೆ ತಗೋತಾರೆ. ಮಮ್ಮಿ ಹೈಟಿಗೆ ಬೆಸ್ಟು. ನಮ್ಮ ಕುಳ್ರು ಫ್ಯಾಮಿಲಿಗೆ ಇನ್ನೊಂದು ಫ್ಯಾಮಿಲಿ, ಕುಳ್ರು ಫ್ಯಾಮಿಲಿ ಇಬ್ರು ಜಾಯ್ನ್ ಆಗ್ತಾರೆ. ಇಲ್ಲಿಬ್ರು ಹೈಟ್ ಇದ್ದಾರೆ, ಆದ್ರೆ ನಾನು ಹೈಟ್ ಇದ್ದೀನಿ ನೋಡಿ. ಇಲ್ಲಿ ಮಮ್ಮಿಗಿಂತ ಸಹ ಹೈಟ್, ಮಾಲಕ್ಕಗಿಂತ ಸಹ ಹೈಟ್. ಹೇಳ್ಬೇಡಿ, ಆ ಲೈಟ್ ಕಂಬ ನೋಡಿ, ನೋಡಿ ಲೈಟ್ ಕಂಬ ಹೆಂಗು ಹೈಟ್ ಇದ್ದೇ ಇರುತ್ತೆ ತಾನೆ. ಇರುತ್ತೆ ಅಟ್ಲೀಸ್ಟ್ ಒಂದು ರೇಂಜ್ ಆರು ಇರ್ತಾರೆ. ಅದಕ್ಕೆ ನೀನು ಕುಳ್ಳಿ ಮನೇಲಿ ಲೈಟ್ ಕಂಬದ್ದು ಕೆಳಗಡೆ ಯಾವ್ದೋ ಮಾಲಕ್ಕನ್ಗಿಂತ ಹೈಟ್ ಇದ್ದೀನಿ ನಾನು. ಗಾಯ್ಸ್ ಹಿಂಗ್ ಇಟ್ಕೊಬಿಟ್ಟು ನಾನು ಹೈಟ್ ಇದ್ದೀನಿ ನೋಡು. ಅವ್ರು ಹೀಲ್ಸ್ ಹಾಕೊಂಡಿದ್ದಾರೆ ಗೊತ್ತಾ, ಹೀಲ್ಸ್ ಹಾಕೊಂಡು ವಾಕಿಂಗ್ ಬರ್ತಾರೆ. ಮಮ್ಮಿ ಅದೇನು ನಂಬ್ಕೊಂಡು ಕಾಲು ನೋಡ್ತಾ ಇದ್ದಾರೆ. ಫೈನಲಿ ಫಸ್ಟ್ ರೌಂಡ್ ಅಂದರೆ ಒಂದು 1000 ಮೀಟ್ರ್ ಇದೆ ಈ ಸೈಡಿಂದ ಆ ಕಾರ್ನರ್ ತನಕ. ಫಸ್ಟ್ ರೌಂಡ್ ಅಂತೂ ಕಂಪ್ಲೀಟ್ ಆಗೋಯ್ತು. ಸತತ ಪ್ರಯತ್ನದಿಂದ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಗಾಯ್ಸ್. ದೇವ್ರು ಬಂದಿದೆ ಗಾಯ್ಸ್ ನೋಡಿ. ಫಸ್ಟ್ ರೌಂಡ್ ಫುಲ್ ಬೆವ್ತೋಗಿದ್ದೀನಿ, ಫುಲ್ ಬೆಟ್ಟಾಗಿ ಹೋಗಿದೆ. ಅಷ್ಟು ಬೆವ್ತಿದೆ, ಯಾಕಂದರೆ ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ಒಂಥರ ಫುಲ್ ಟಯರ್ಡ್ ಆಗ್ತಿದೆ. ಆದರೂ ಪರವಾಗಿಲ್ಲ, ಜೋಶ್ ಇದೆ ಬಿಡಿ. ಹ್ಞೂ ಏನೋ ಮಮ್ಮಿ ನೋಡಿದ್ರಂತ. ಏನು ಮಮ್ಮಿ? ಹೆಗ್ಣ ಬಂದು ಸಗಣಿ ತಿಂತಾ ಇತ್ತು, ನಾನು ನೋಡೋದು ಹೊರೈತು. ಅದನ್ನೇ ನೋಡಿದ್ರು. ಏನು ಮಮ್ಮಿ ಈ ಥರ ಎಲ್ಲ ನೋಡ್ತೀರ? ಸೆಗಣಿ ತಿಂತಿತ್ತೆ ಹೆಗ್ಣ ಬಂದು. ಏನು ಮಾಡೋದು, ಬೆಳಿಗ್ಗೆ 5 ಗಂಟೆ ಅಲ್ವಾ, ಅದಕ್ಕೂ ಲೇಟಾಗಿ ಬಂದರೆ ಸಿಗಲ್ಲ ಸೆಗಣಿ ಅಲ್ಲ ಅಲ್ವಾ, ಅದಕ್ಕೆ ಬೇಗ ಬಂದಿರ್ತದೆ. ಏನಕ್ಕ ಸುಮ್ಮನೆ ಪ್ರಮೋಷನ್ ಮಾಡ್ತೀಯಲ್ಲ ಬೇರೆ. ಹ್ಞೂ ಹೌದು ನೋಡಿ ಗಾಯ್ಸ್, ಇಲ್ಲಿ ಶಾನ್ ಎಂಟರ್ಪ್ರೈಸಸ್ ಇದೆ. ಇದು ನಂದೇ ಶಾಪ್ ಗಾಯ್ಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹ್ಞೂ ಹೌದು, ಹೋದ ಜನ್ಮದಲ್ಲಿ ನನ್ನ ಶಾಪ್ ಆಗಿತ್ತು. ಹಾಗೆ ಇವಾಗಲೂ ಹಂಗೆ ಇದೆ. ಓನರ್ ಯಾರು ಅಂತ ಗೊತ್ತಿಲ್ಲ ಮಾತ್ರ ಇವಾಗ. ಏನು ಅಂದರೆ ಹೋದ ಜನ್ಮದಲ್ಲಿ ಇವಳ ಹೆಸರು ಶಾನ್ವಿನೇ ಆಗಿತ್ತು. ಅಯ್ಯೋ ಗೈಸ್, ನಾವು ಇಲ್ಲಿ ಬರಬೇಕಾದ್ರೆ ಫುಲ್ಲು ಡಾರ್ಕ್ ಆಗಿತ್ತು, ಅಂದರೆ 5 o'clock ಬಂದಿದ್ದಲ್ವಾ. ಬಟ್ ಇವಾಗ ನೋಡಿ ಬೆಳಿಗ್ಗೆ ಮಾರ್ನಿಂಗ್ ಆಗ್ತಿದೆ. ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಅಂತ ಅಕ್ಕನ ಕಡೆಯಿಂದ ಎಲ್ರಿಗೂ. ಏನಪ್ಪ ಟೈರ್ಡ್ ಆಯ್ತಾ ನಿಮಗೆ? ಇಲ್ವಾ? ಹಿಂಗಾಯ್ತಾ? ಇಲ್ಲ, ಖುಷಿ ಆಯ್ತಾ? ಹಂಗೆ ಖುಷಿ ಖುಷಿ. ಫ್ರೆಶ್ ಗಾಳಿ. ಹಾಂ ಹೌದು, ಚೆನ್ನಾಗಿದೆ. ವೆದರ್ ಅಂತೂ ಸಕ್ಕತ್ತಾಗಿದೆ. ಮತ್ತು ಲೈಟಾಗಿ ಮಳೆ ಬರ್ತಿದೆ, ಅದರಿಂದ ಇನ್ನೂ ಚೆನ್ನಾಗಿದೆ ಅಲ್ವಾ ಅಕ್ಕ? ಇಬ್ಬನಿ ಬೀಳ್ತಾ ಇರೋದು. ಇದು ಇಬ್ಬಣಿನಾ? ಮಳೆ ಅಲ್ವಾ? ಮಳೆ ಅಂದರೆ ಜಿಂಗ್ ಅಂತ ಬೀಳುತ್ತೆ. ಜಿಂಗ್ ಅಂತ ಬೀಳುತ್ತೆ. ಒಂದೊಂದು ಹನಿ ಬಿದ್ದರೆ ಇಬ್ಬನಿ. ನೋಡಿ ಗೈಸ್, ನಾನು ಮತ್ತು ಅಕ್ಕ ಬ್ಲ್ಯಾಕು. ಮಮ್ಮಿ ಕೂಡ ಅಷ್ಟೇ ಬ್ಲ್ಯಾಕೇ ಹಾಕೊಂಡಿದ್ದಾರೆ, ಬಟ್ ಅದು ಸ್ವಲ್ಪ ಗ್ರೇ. ಬ್ಲ್ಯಾಕ್ ಹಾಕೊಂಡಿದ್ದಾರೆ, ಅದು ಸ್ವಲ್ಪ ನೋಡಿ ಗಾಯ್ಸ್, ಫಸ್ಟ್ ದಿನ ಎಷ್ಟು ಜೋಶಲ್ಲಿ ಒಳ್ಳೆ ನೋಡೋಣ, ಕೊನೆವರೆಗೂ ಇದೇ ಜೋಶ್ ಇರುತ್ತಾ ಅನ್ನೋದನ್ನ ನೀವು ಕಾದು ನೋಡಬೇಕು ಗಾಯ್ಸ್. ನನ್ನ ವೈದ್ನ ಅವನು ಮುತ್ತು ತಮ್ಮ, ನಿಂಗೆ ಗೊತ್ತಿಲ್ವಾ? ಇಲ್ಲ. ಅವನೇ ಮುತ್ತು ತಮ್ಮ. ಹೌದಾ ಗಾಯ್ಸ್, ಭಾಳ ಸಖತ್ತಾಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ. ತುಂಬ ಚೆನ್ನಾಗಿತ್ತು. ಡೇ 1 ವ್ಲಾಗ್ ಇದು. ಅದೇ ಎಕ್ಸರ್ಸೈಸ್ ಮತ್ತು ವಾಕಿಂಗ್ ಇದು ಡೇ 1 ವ್ಲಾಗ್. ನನಗಂತೂ ಸುಸ್ತಾಗೋಯ್ತು, ಬ್ರೀತಿಂಗ್ ಮಾಡ್ತಾನೆ ಇದ್ದೀನಿ ಗಾಯ್ಸ್. ಫೈನಲಿ ಇಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಅಂದ್ಬಿಟ್ಟು ಓಡು. ನೀವು ನನ್ನ ಜೊತೆ ಜಾಯ್ನ್ ಆಗಿ ಅಂದ್ಬಿಟ್ಟು ಓಡು. ನೀವು ನಮ್ಮ ಜೊತೆ ಜಾಯ್ನ್ ಆಗಿ. ಇವಾಗ ನೋಡಿ ವೆಹಿಕಲ್ ಎಲ್ಲ ಬರ್ತಿದೆ ರೋಡಲ್ಲಿ. ಟೈಮ್ ಆಯ್ತಲ್ಲ. ಮಮ್ಮಿ ಇಷ್ಟೊತ್ತು ಜಾಗಿಂಗ್ ಮಾಡ್ತಿದ್ರಿ ಮಮ್ಮಿ, ಏನಾಯ್ತು ಮಮ್ಮಿ?
ಅಕ್ಕ ನೀವು ಮಾಡಲ್ವಾ? ಓಡಿ ಬನ್ನಿ. ನೋ. ಬ್ಯಾಡ್ ನ್ಯೂಸ್ ಏನಂತಂದರೆ ಮಾಲಿನಿ ಅಕ್ಕ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರ ಶೂಸ್ ಬೇರೆ ಹಾಳಾಗೋಯ್ತು. ಬರೀ ಕಾಲಿಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಲಿಪ್ಸಿಂಗ್ ಮಾಡ್ತಾರದ್ ನಿಂದು ವಾಯ್ಸ್ ಈ ಕಡೆಯಿಂದ ಬರ್ತಿದೆ, ಅದ್ರ ಆಕ್ಟ್ ಮಾತ್ರ ಈ ಕಡೆಯಿಂದ ಬರ್ತಿದೆ. ಆಗಲ್ಲ ಯಾಕಂದ್ರೆ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾನು ಕೈಯಲ್ಲೇ. ಹೌದು, ನೀವು ತಪ್ಪದೆ ನಿಮ್ಮ ಸ್ನೇಹಿತೆಯವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ವಾ ಅಕ್ಕ? ಅದರಲ್ಲೂ ನಾವು ಒಮ್ಮೊಮ್ಮೆ ಕಾಣಿಸ್ಕೋತೀವಿ ಅಲ್ವಾ ಗೈಸ್? ಇವ್ರದ್ರಲ್ಲಿ ಕಾಣಿಸ್ಕೊಳ್ದೇ ಇರೋದಕ್ಕಿಂತ ಹೆಚ್ಚಾಗಿ ಕಾಣಿಸ್ಕೊಂತಾರೆ. ಹೌದು. ಮತ್ತು ಇನ್ನೊಂದು ಏನಂತ ಅಂದರೆ ಇವರು ನಂಗೆ ಏನಾಗಬೇಕು ಅಂತ ಅದರಲ್ಲಿದೆ, ಆ ಬ್ಲಾಗಲ್ಲಿದೆ. ಅದೇ ಮತ್ತೊಂದು ಹೇಳಿದ್ವಲ್ಲ ಸಸ್ಪೆನ್ಸ್, ಅದು ನಿಮಗೆ ಅದು ನಾನು ಇವ್ರಿಗೆ ಏನಾಗಬೇಕು ಅಂತ ಗೊತ್ತಾಗಬೇಕಂದ್ರೆ ಆ ಬ್ಲಾಗ್ ಇವತ್ತು ಎಡಿಟ್ ಆಗ್ತಾ ಇದೆ ಗೈಸ್. ಪ್ರೊಸೆಸಿಂಗಲ್ಲಿ ಇದೆಯಾ? ಓಕೆ, ಇವತ್ತು ಎಡಿಟ್ ಮಾಡ್ತಾರೆ, ಒಂದು 2 ಡೇಸಲ್ಲಿ ಬಿಡ್ತಾರೆ. ಇವತ್ತು ನಾಳೆಯಲ್ಲಿ ಬಿಡ್ತಿರ್ತಾನೆ ಆ ವಿಡಿಯೋನ. ಆವಾಗ ನೀವು ಇಲ್ಲ ಇದೆ ಗೈಸ್, ನಾನು ಹೆದರ್ಕೊಂಡೆ ಬಿಟ್ಟೆ. ಹೆಂಗ್ ಬೆಚ್ಕಿದೀವಿ ಅದನ್ನ ಒಂದ್ಸಲ ರಿಟರ್ನ್ ನೋಡಿ ಗೈಸ್. ಸೊ ಗೈಸ್, ಫಿನಿಶಿಂಗ್ ಪಾಯಿಂಟಿಗೆ ರೀಚ್ ಆದ್ವಿ. ಇವಾಗ ಫೈನಲಿ ಮನೆ ಹತ್ರ ಬಂದ್ವಿ. ನೋಡಿ ಫುಲ್ ಬೆಳ್ತೋಗಿದೆ. ಮಾಲಿನಕ್ಕ ಕೂಡ ಅಷ್ಟೇ, ಮುಖದಲ್ಲಿ ಅಷ್ಟು ಬೆಳ್ತಿಲ್ಲ, ನೀವು ಎಲ್ಲ ಫುಲ್ ಫೇಸ್ ಬೆಳ್ತೋಗಿದೆ ನೋಡಿ. ಇಲ್ಲೆಲ್ಲ ಸ್ನಾನ ಮಾಡಿ ಥರ ಆಗಿದೆ. ಸೊ ನನಗೆ ಇವತ್ತು 2 to 10 o'clock ಶಿಫ್ಟ್ ಇದೆ. ಮಾಲಿನಕ್ಕ ಇವಾಗ ಮಾರ್ನಿಂಗ್ ಹೋಗ್ತಾರೆ ಕೆಲಸಕ್ಕೆ. ಎಷ್ಟು ಗಂಟೆಗೆ ಕೆಲಸ ನಿಮಗೆ? ನನಗೆ 10:30. 10:30ಇಂದ 5:30 ತನಕ ಇದೆ ಅವರಿಗೆ ಕೆಲಸ. ಸೊ ಗಾಯ್ಸ್, ಫೈನಲಿ ಈ ಬ್ಲಾಗ್ನ ಎಂಡ್ ಮಾಡ್ತಿಲ್ಲ, ಇನ್ನು ಎಕ್ಸಸೈಸ್ ಮಾಡ್ತಿದ್ದೀವಿ ಅಲ್ವಾ? ಎಕ್ಸಸೈಸ್ ಮಾಡ್ತೀವಿ. ಮಾಲಿನಕ್ಕ ಮಾಡ್ತೀರಾ? ಮಾಡಲ್ವಾ? ನಾನು ಸ್ಟಾಪ್ ಮಾಡಿದ್ದೀನಿ. ಅವ್ರು ಎಕ್ಸಸೈಸ್ ಸ್ಟಾಪ್ ಮಾಡಿದ್ದಾರೆ, ಬಟ್ ಫಸ್ಟ್ ಡೈಲಿ ಮಾಡ್ತಿದ್ರು ತಾನೇ? ಡೈಲಿ ಮಾಡ್ತಿದ್ರು. ಇವಾಗ 1-2 weeks ಆಯ್ತು ಸ್ಟಾಪ್ ಮಾಡಿ. ಸಾಕು, ವಾಕಿಂಗ್ಗೆ ಸಾಕಾಗಿತ್ತು ತಾನೇ? ವಾಕಿಂಗ್ಗೆ ಸಾಕು. ಫುಲ್ ಸ್ಲಿಮ್ ಆಗಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲಿಗಿಂತ ಎಷ್ಟೋ ಸ್ಲಿಮ್ ಆಗಿದ್ದಾರೆ ನೋಡಿ. ಖುಷಿ ಆಯ್ತು ಅವರಿಗೆ. ಬನ್ನಿ ಗೈಸ್, ಎಕ್ಸಸೈಸ್ ಮಾಡೋಣ, ನೀವು ಕೂಡ ಜಾಯ್ನ್ ಆಗಿ. ಸೊ ಗೈಸ್, ಫೈನಲಿ ವಾಕಿಂಗ್ ಎಲ್ಲ ಮುಗೀತು ನೋಡಿ. ಫುಲ್ ಬೆಳ್ತೋಗಿದ್ದೀನಿ ನಾನು. ಇವಾಗ ಮನೆಗೆ ಬಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು. ನೀವು ಕೂಡ ನನ್ನ ಜೊತೆ ಮಾಡಿ, ಓಕೆನಾ? ಓಕೆ, ಫಸ್ಟ್ ಫ್ರೀ ಎಕ್ಸಸೈಸ್ ಮಾಡೋಣ ಹ್ಯಾಂಡಿಗೆ. ಸೊ ಗೈಸ್, ಸೆಕೆಂಡ್ ಎಕ್ಸಸೈಸ್ ಯಾವುದು ಅಂದರೆ, ಸೊ ಇಲ್ಲಿ ನಮ್ಮ ಹಿಪ್ ಇದೆ ಅಲ್ವಾ, ಹಿಪ್ಪಿಗೆ ಮತ್ತು ಸ್ಟೊಮ್ಯಾಕ್ಗೆ ಈ ಎಕ್ಸಸೈಸ್ ಅಂದರೆ ಹೆಲ್ಪ್ಫುಲ್ ಆಗುತ್ತಾ. ಡೈಲಿ ತಾನೊಂದು 25 ಮಾಡಬೇಕು ಅಂದರೆ ಇಲ್ಲಿಗೆ ಎಫೆಕ್ಟ್ ಆಗುತ್ತಲ್ವಾ. ಸೊ ಅದರಿಂದ ನೆಕ್ಸ್ಟ್ ಎಕ್ಸಸೈಸ್ ಯಾವುದಂದರೆ ಥರ್ಡ್ ಒನ್, ಫುಲ್ ಹಿಪ್ ರೊಟೇಟ್ ಮಾಡಬೇಕು ಗೈಸ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಇತ್ತು, ಇದೇ ಥರ ಇತ್ತು ಎಕ್ಸಸೈಸು. ಸೊ ಗೈಸ್, ನೆಕ್ಸ್ಟ್ ಎಕ್ಸಸೈಸ್ ಏನಂದರೆ ಹಿಂಗೆ ಒಂದು 60 ಸೆಕೆಂಡ್ ಅಥವಾ 40 ಸೆಕೆಂಡ್ ಹಿಂಗೆ ಇರಬೇಕು ನೋಡಿ, ಹಿಂಗೆ ಇರಬೇಕು. ಇದು ಫುಲ್ ಸ್ಟೊಮಕ್ಕಿಗೆ ಅಂದರೆ ಮಾತಾಡೋಕ್ಕಾಗ್ತಿಲ್ಲ ಗೈಸ್. ಸೊ ಗೈಸ್, ಫೈನಲಿ ಎಕ್ಸಸೈಸ್ ಅಂತೂ ಮುಗಿಯಿತು. ವಾಕಿಂಗ್ ಬೇರೆ ಹೋಗಿದ್ದೆ, ನೆಕ್ಸ್ಟು ಎಕ್ಸಸೈಸ್ ಕೂಡ ಮಾಡಿದೆ ಅಲ್ವಾ. ಫುಲ್ ಸುಸ್ತಾಗೋಯ್ತು ನೋಡಿ, ಹೆಂಗೆ ಬೆಳ್ತೋಗಿದ್ದೀನಿ ಅಂತ ನೋಡಿ ಗೈಸ್. ಹಾರ್ಡ್ ವರ್ಕ್ ತುಂಬ ಬೆಳ್ತೋಗಿದೆ, ಫುಲ್ ಸುಸ್ತಾಗೋಯ್ತು. ಇನ್ನು ಸ್ನಾನಕ್ಕೆ ಹೋಗಬೇಕು, ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಅಂದರೆ ಫ್ರೆಶ್ ಅಪ್ ಆಗಿ ಡಯಟ್ ಕೂಡ ಮಾಡ್ತಿದ್ದೀನಿ ನಾನು. ಮಾರ್ನಿಂಗ್ ಓಟ್ಸ್ ಆ ಥರ ಯೂಸ್ ಮಾಡ್ತೀನಿ. ಓಟ್ಸು ಮತ್ತು ಓಟ್ಸಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನೇ ಡೈಲಿ ಯೂಸ್ ಮಾಡ್ತೀನಿ ಗೈಸ್. ನೆಕ್ಸ್ಟು ಮಾರ್ನಿಂಗು ಎದ್ದು ಹೋಗ್ಬೇಕಾದ್ರೆ, ವಾಕಿಂಗ್ ಹೋಗ್ಬೇಕಾದ್ರೆ ಫ್ರೆಶ್ ಯೂಸ್ ಮಾಡ್ತೀನಿ. ಅದು ನಿಮಗೆ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಕುಡಿತೀನಿ, ಏನು ಯೂಸ್ ಮಾಡ್ತೀನಿ ಅಂತ. ಇವತ್ತಂತೂ ಫುಲ್ ಸುಸ್ತಾಯಿತು ನನಗೆ. ಫ್ರೆಶ್ ಅಪ್ ಆಗೋವರೆಗೂ ನಂಗೆ ಸಮಾಧಾನ ಇರಲ್ಲ, ಯಾಕಂದರೆ ಫುಲ್ ಬೆಳ್ತೋಗಿದ್ದಾನಲ್ವ. ಸೊ ಅದಕ್ಕೋಸ್ಕರ ಏನು ಡೈಲಿ ವ್ಲಾಗ್ ನಿಮ್ಗೆ ಹೆಂಗೆ ಇರುತ್ತೆ, ನಾನು ಯಾವ ಥರ ಎಕ್ಸಸೈಸ್ ಮಾಡ್ತೀನಿ ಮತ್ತು ಏನೇನು ಮಾಡ್ತೀನಿ, ನನ್ನ ಡಯಟ್ ಫುಡ್ ಎಲ್ಲ ಯಾವುದು ಅಂತ ನಿಮಗೆ
ವ್ಲಾಗಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ಡೈಲಿ ನನ್ನ ವ್ಲಾಗ್ನ ಮಿಸ್ ಮಾಡದೆ ವಾಚ್ ಮಾಡಿ. ಹಾಗೆ ಗಾಯ್ಸ್, ನಾನು ಯಾವುದೆಲ್ಲ ಎಕ್ಸಸೈಸ್ ಮಾಡ್ತೀನಿ ನೀವು ಕೂಡ ಫಾಲೋ ಮಾಡಿ. ಇದು ನಿಮಗೂ ಅಷ್ಟೇ ಬಾಡಿ ಫಿಟ್ ಆಗಿರೋಕ್ಕೆ, ಫಿಟ್ನೆಸ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ರಿಗೂ ಸೆಂಡ್ ಮಾಡಿ ಗಾಯ್ಸ್. ಸೊ ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಬೇರೆ ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ ಎಕ್ಸಸೈಸ್ ಮಾಡೋದು ನಾನು ಡೇ 1, ಡೇ 2, ಡೇ 3 ವ್ಲಾಗ್ ಮಾಡ್ತಾನೆ ಇರ್ತೀನಿ. ನೀವು ಮಿಸ್ ಮಾಡದೆ ವಾಚ್ ಮಾಡಿ. ಹಾಗೆ ಗೈಸ್, ಡ್ಯಾನ್ಸ್ ಟ್ಯುಟೋರಿಯಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡ್ಯಾನ್ಸ್ ಟ್ಯುಟೋರಿಯಲ್ ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂತ. ಅದ್ರ ಮೇಲೆ ಡ್ಯಾನ್ಸ್ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಓಕೆ, ಬಾಯ್ ಬಾಯ್, ಲವ್ ಯು. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ